ಹಲೋ ವಿದ್ಯಾರ್ಥಿಗಳ ಎಜುಟೇಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ ವಿದ್ಯಾರ್ಥಿಗಳ KCET ನಿನ್ನೆ ಒಂದು UGCET ಒಂದು ನೀಟ್ ಅಪ್ಲಿಕೇಶನ್ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಬಿಟ್ಟಿದ ನಂತರ ಹೊಸ ಒಂದು ನೋಟಿಫಿಕೇಶನ್ ಏನಂದ್ರೆ ಚೆಕ್ ಮಾಡ್ಕೊಳ್ಳೋ ವಿದ್ಯಾರ್ಥಿ. ಸದ್ಯಕ್ಕಂತೂ ಯಾವುದೇ ನೋಟಿಫಿಕೇಶನ್ ಬಿಟ್ಟಿಲ್ಲ ವಿದ್ಯಾರ್ಥಿಗಳೇ. ಇದರಲ್ಲಿ ಇನ್ನೊಂದು ಏನಂದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೈಮ್ಡ್ ದ ಕರ್ನಾಟಕ ಸ್ಟೇಟ್ ಆಫ್ ದೇರ್ UG ನೀಟ್ಗೆ ಯಾರ್ಯಾರು ಕ್ಲೈಮ್ ಆಗಿದ್ದಾರೆ ಅನ್ನೋದು ಲೀಸ್ಟನ್ನು ಬಿಟ್ಟಿದ್ದಾರೆ. ಇದೇ ಥರ ನಿಮ್ಮದು ಒಂದು UGCET ಒಂದು ಇಂಜಿನಿಯರಿಂಗ್ ಆಗಿರ್ಬೋದು, BSc ನರ್ಸಿಂಗ್ ಆಗಿರ್ಬೋದು, ಇನ್ನಿತರ ಕೋರ್ಸ್ಗಳು ಅಪ್ಲೈ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಕ್ಲೈಮ್ ಲೀಸ್ಟ್ ಬಿಡಬೇಕಾಗತ್ತೆ. ಎಷ್ಟು ಜನ ಎಲಿಜಿಬಲ್ ಇದ್ದೀರಾ ಅನ್ನೋದು ಲೀಸ್ಟ್ ಬಿಡಬೇಕಾಗತ್ತೆ. ನೀವು ಸ್ವಲ್ಪ ವೆಯ್ಟ್ ಮಾಡಿದರೆ ಒಂದು ಎಲಿಜಿಬಲ್ ಲೀಸ್ಟ್ ಏನಿದೆ ಅಲ್ಲ ಅದನ್ನೇ ಬಿಡ್ತಾರೆ. ಅದನ್ನು ಬಿಟ್ಟರು ಕೂಡ ಇಲ್ಲೇ ನೀವು ಚೆಕ್ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ವೆರಿಫಿಕೇಶನ್ ಸ್ಲಿಪ್ ಅಂತ ಬಿಟ್ಟಿದೆ. ನೀವು ಎಲ್ಲ ವಿದ್ಯಾರ್ಥಿಗಳು ಕೂಡ ಅದನ್ನು ಮಿಸ್ಟೇಕ್ಸ್ ಏನಂತ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಕರೆಕ್ಷನ್ ಆಗಿದ ನಂತರ ಒಂದು UG ನೀಟ್ ಯಾವ್ದಾರ ಇದೆ ಸೇಮ್ ಒಂದು UGCET ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಕ್ಲೈಮ್ಡ್ ಇನ್ ಕರ್ನಾಟಕ ಸ್ಟೇಟ್ ಇನ್ ದೇರ್ UG ನೀಟ್ 2025 ಅಂತ ಬಿಡ್ತಾರೆ. ಓಕೆನಾ. ಅದರಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಯಾರ್ಯಾರು ಒಂದು ನೇಮ್ ಬಂದಿದೆ ಇಲ್ಲ. ಯಾರು ನೇಮ್ ಬಂದಿದೆ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಎಲಿಜಿಬಲ್ ಒಂದು KCETಯ 3 ಆಪ್ಷನ್ಗೆ ಎಲಿಜಿಬಲ್ ಆಗಿರ್ತಾರೆ. ಯಾರ್ಯಾರ ಹೆಸರು ಬರುವುದಿಲ್ಲ ಆ ವಿದ್ಯಾರ್ಥಿಗಳು ಕೂಡ ಡಿಸ್ಕ್ವಾಲಿಫಿಕೇಶನ್ ಆಗ್ತಾರೆ. ಹಾಗಾಗಿನೇ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಮಿಸ್ಟೇಕ್ಸ್ ಏನಿದೆ ಕರೆಕ್ಷನ್ ಮಾಡ್ಕೊಳ್ಳಿ. ಆ ಕರೆಕ್ಷನ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಒಂದು ಕೌನ್ಸಿಲಿಂಗಲ್ಲಿ ಎಫೆಕ್ಟ್ ಆಗ್ಬೋದು. ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಅಪ್ಡೇಟ್ ಆಗಿರಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳು.